ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಈಸಿಯಾಗಿ ಗರಿಗರಿಯಾದ ದಿಢೀರ್ ಮಸಾಲೆ ದೋಸೆನ ಈ ರೀತಿ ತಯಾರಿಸಿ ನೋಡಿ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರೋವಂತಹ ಒಂದು ಇನ್ಸ್ಟೆಂಟ್ ಮಸಾಲೆ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ದೋಸೆ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ಇಲ್ಲಿ ಚಿರೋಟಿ ರವನ ತಗೊಳ್ತಾ ಇದ್ದೀನಿ. ಸೊ ಒಂದು ಚಿರೋಟಿ ರವನ ಉಪಯೋಗಿಸಿ ಮಾಡ್ತಿರೋವಂತಹ ದೋಸೆ ಇದು. ಸೊ ಮಾಮೂಲಿ ನಾವು ರವೆನ ಉಪಯೋಗಿಸಿ ಮಾಡುವಂಥ ಮಸಾಲೆ ದೋಸೆನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿ ಇದೆ, ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಒಂದು ಜಾರ್ಗೆ ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ನಾನು ಚಿರೋಟಿ ರವೆ ತಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ 1 ಸ್ಪೂನಿನ ಅಳತೆಯಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಪೌಡರ್ ಮಾಡಿ ನಾವು ಅದು ಏನಕ್ಕಾದರೂ ಉಪಯೋಗಿಸೋಕ್ಕೆ ಅಂತ ನಾವು ಇಟ್ಕೊಂಡಿರ್ತೀವಲ್ಲ, ಕಡಲೆಬೇಳೆ ಪೌಡರ್ ಮಾಡಿ, ಸೊ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಬರೀ ನೀವು ಕಡಲೆ ಹಿಟ್ಟಿದ್ರೂ ಕೂಡ ಉಪಯೋಗಿಸ್ಬೋದು, ಏನೂ ತೊಂದರೆ ಇಲ್ಲ. ಸೊ ಕಡಲೆಬೇಳೆ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಆಗುವಷ್ಟು. ನಂತರ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಮತ್ತು 1 ಸ್ಪೂನ್ ಆಗುವಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1 ಕಪ್ ಆಗುವಷ್ಟು ಚಿರೋಟಿ ರವೆ, ಇಷ್ಟನ್ನು ಹಾಕಿ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ. ನೀರೇನು ಹಾಕಬೇಡಿ, ಹಾಗೆ ಇದನ್ನು ಪೌಡರ್ ಥರ ಮಾಡ್ಕೊಂಡು ಬರೋಣ. ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ನೋಡಿ, ಈ ರೀತಿ ನಾನು ಒಂದ್ಸಲ ಪೌಡರ್ ಥರ ಮಾಡಿಕೊಂಡು ಬಂದಿದ್ದೀನಿ. ಸೊ ಒಂದು 2 ನಿಮಿಷ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ. ಸೊ ನೋಡಿ, ಈ ರೀತಿ ಮಿಕ್ಸ್ ಆಗಿರುತ್ತೆ, ಎಲ್ಲ ಹಿಟ್ಟುಗಳು ಕೂಡ ನೀಟಾಗಿ ಮಿಕ್ಸ್ ಆಗಿರುತ್ತೆ ಅಷ್ಟೇ. ನಾವು ಮತ್ತೆ ಮಿಕ್ಸ್ ಮಾಡಬೇಕು ಅನ್ನೋ ಒಂದು ಪ್ರಮೇಯ ಇರೋದಿಲ್ಲ. ಹಾಗಾಗಿ ತುಂಬಾ ರುಚಿಯಾಗಿ ನೀವು ಈ ಒಂದು ಇನ್ಸ್ಟೆಂಟ್ ಮಸಾಲೆ ದೋಸೆನ ಸಂಜೆ ಸ್ನ್ಯಾಕ್ಸಿಗೆ ಬೇಕಿದ್ರೂ ಮಾಡ್ಕೋಬೋದು, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋತೀವಿ ಅಂದರೂ ಕೂಡ ಖಂಡಿತ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ವಿಧಾನದಲ್ಲಿ ನಿಮಗೆ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ಕಡಲೆ ಹಿಟ್ಟನ್ನು ನಾವು ಒಂದು ಬೌಲಿಗೆ, ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಸೊ ಈ ಬೌಲಿಗೆ ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಮತ್ತು ರವೆ ಹಾಗೆ ಅಕ್ಕಿ ಹಿಟ್ಟು ಮಿಶ್ರಣನ ನಾವು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾವು ಇವಾಗ ಅರ್ಧ ಕಪ್ ಆಗುವಷ್ಟು ರವೆ ತೊಗೊಂಡಿರ್ತೀವಲ್ಲ, ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು. ಮೊಸರು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ದೋಸೆ ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ದೋಸೆನ ನಾವು ದಿನಾಲೂ ಮಾಡ್ಕೊಂಡು ತಿಂದರೂ ಕೆಲವರಿಗೆ ಬೇಜಾರಾಗೋದಿಲ್ಲ, ನನಗಂತೂ ಬೇಜಾರಾಗೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಕೂಡ ಜಾಸ್ತಿ ನಾನು ದೋಸೆಗಳನ್ನು ಟ್ರೈ ಮಾಡ್ತಾ ಇರ್ತೀನಿ. ನಿಮಗೂ ಇಷ್ಟ ಆದರೆ ಖಂಡಿತ ದೋಸೆಗಳನ್ನು ಯಾವಾಗಲೂ ಕೂಡ ರುಚಿಯಾಗಿರೋವಂಥ ಡಿಫ್ರೆಂಟ್ ವೆರೈಟಿ ಸ್ಟೈಲಲ್ಲಿ ನೀವು ಈ ದೋಸೆಗಳನ್ನು ಮಾಡ್ಕೊಳ್ಬೋದು. ಸೊ ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಮಗೆ ದೋಸೆ ಮಾಡೋದಕ್ಕೆ ಹೇಗೆ ಸರಿ ನಮಗೆ ಬೇಕಾಗುತ್ತೋ ಆ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕಬೇಡಿ. ನೋಡಿ, ನೀರನ್ನು ನಾನು ಸ್ವಲ್ಪನೇ ಹಾಕ್ಕೊಳ್ತೀನಿ. ಟೋಟಲಾಗಿ ನೀರು ಎಷ್ಟು ಬೇಕಾಯಿತು ಅಂತ ನಾನು ಹೇಳ್ತೀನಿ ಆಮೇಲೆ. ಸೊ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಸೊ ನೀರು ಈಗ 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. ನಂತರ ಸ್ವಲ್ಪ ಗಟ್ಟಿಯಾಗಿದ್ದರೆ ಮತ್ತೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟಿದೆ, ಕರೆಕ್ಟಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ಸ್ವಲ್ಪ ನೀರು ಬೇಕು ಅಂದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಕರೆಕ್ಟಾಗಿ ಇವಾಗ ದೋಸೆನ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬೇಕು ಅಂತಂದರೆ. ಟೋಟಲಾಗಿ ನನಗೆ 1.25 ಕಪ್ ಆಗೋಷ್ಟು ನೀರು ಬೇಕಾಗಿದೆ ಇಲ್ಲಿ. ನೀವು ಹಿಟ್ಟನ್ನು ನೀವು ಹೇಗೆ ಕಲಿಸ್ತೀರೋ ನೋಡಿಕೊಂಡು ಕಲಿಸ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಈ ನೀರು ಎಷ್ಟು ಬೇಕಾಗಬಹುದು ಅಂತ.
ಇವಾಗ ಒಂದು ತವ ಇಟ್ಟಿದ್ದೀನಿ. ಸೊ ತವ ಮೀಡಿಯಮ್ ಆಗಿ ತವ ಕಾದಿದೆ. ನಂತರ ಸ್ವಲ್ಪ ನೀರನ್ನು ಹಾಕಿ ನಾನು ಬಟ್ಟೆಯಲ್ಲಿ ಒರೆಸಿದ್ದೀನಿ. ಈಗ ಮಸಾಲೆ ದೋಸೆನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾವು ದೋಸೆನ ಹಾಕ್ಕೊಳ್ಬೇಕು. ಸೊ ಖಂಡಿತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಅಯ್ಯೋ ನಾವು ಹೇಗೆ ಮಾಡಿದ್ರು ಮಸಾಲೆ ದೋಸೆ ಬರ್ತಾ ಇಲ್ವಲ್ಲ, ಹೇಗೆ ಮಾಡ್ಕೊಳ್ಳೋದು ಅಂತ. ಸರಿ, ಸ್ವಲ್ಪ ದಪ್ಪ ಇರಲಿ, ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಮಸಾಲೆ ದೋಸೆ ನೀಟಾಗಿ ಬರೋದಿಲ್ಲ. ಸೊ ಹಿಟ್ಟು ಯಾವಾಗಲೂ ಸ್ವಲ್ಪ ಗಟ್ಟಿ ಇರಬೇಕು. ಈಗ ನಾನು ಮಾಡ್ಕೊಂಡಿದ್ನಲ್ಲ ಅದೇ ಥರ ಇದ್ದರೆ ಸಾಕಾಗುತ್ತೆ. ನೋಡಿ ಇವಾಗ ನಾನು ಇನ್ಸ್ಟೆಂಟ್ ಆಗಿರೋವಂಥ ಕ್ರಿಸ್ಪಿ ಆಗಿರೋವಂಥ ಒಂದು ಮಸಾಲೆ ದೋಸೆನ ತಯಾರಿಸಿದ್ದೀನಿ. ಗರಿ ಗರಿಯಾಗಿ ದಿಢೀರಾಗಿ ನೀವು ಮಸಾಲೆ ದೋಸೆನ ಈ ರೀತಿ ತಯಾರಿಸಿ ನೋಡಿ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬೆಣ್ಣೆ ಏನಿದ್ರು ಕೂಡ ಹಾಕ್ಕೊಳ್ಬೋದು. ಅಕಸ್ಮಾತ್ ತುಪ್ಪ ಬೆಣ್ಣೆ ಇಲ್ಲ ಅಂತಂದರೂ ನೀವು ಆಯಿಲ್ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಈಗ ನೋಡಿ ಸ್ವಲ್ಪ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸ್ಪ್ರೆಡ್ ಮಾಡಿದ ನಂತರ ನೀವು ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇರಿ. ಸ್ವಲ್ಪ ಕಲರ್ ಅಲ್ಲಲ್ಲಿ ಚೇಂಜ್ ಆಗ್ತಿರಬೇಕು. ನಮಗೆ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಕರೆಕ್ಟಾಗಿ ಆಗ್ತಿದೆ ಅಂತ ಅರ್ಥ ಅದು. ಸೊ ನೋಡಿ ಈಗ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ಯಾವುದೇ ರೀತಿ ಕಷ್ಟಪಡೋದೇ ಬೇಕಾಗಿಲ್ಲ. ತುಂಬ ಈಸಿಯಾಗಿ ಕ್ರಿಸ್ಪಿಯಾಗಿರುವಂತಹ ಮಸಾಲೆ ದೋಸೆನ ನೀವು ಮನೆಯಲ್ಲಿಯೇ ರುಚಿಯಾಗಿ ತಯಾರಿಸ್ಕೋಬೋದು. ಸೊ ಇವಾಗ ನೋಡಿ ಆಗಿದೆ. ನೋಡಿ ಸ್ವಲ್ಪ ಹೀಗೆ ಬಿಡಿಸ್ಕೊಂಡ್ರೆ ಆಯಿತು, ಆರಾಮಾಗಿ ಬರುತ್ತೆ, ಅದೇನು ತೊಂದರೆ ಇಲ್ಲ. ನಾನು ಇದನ್ನು ಮಸಾಲೆ ದೋಸೆ ಥರ ಒಂದು ಟಚ್ ಕೊಡೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಪಲ್ಯ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇದು ಆಪ್ಷನಲ್ಲು. ಸೊ ಈ ರೀತಿ ಮಸಾಲೆ ದೋಸೆನ ಮಾಡ್ಕೊಳ್ತೀವಲ್ವ, ಇದಕ್ಕೆ ಕೆಂಪು ಚಟ್ನಿ ಕೂಡ ಹಾಕ್ಕೊಳ್ಬೋದು. ಫಸ್ಟ್ ಕೆಂಪು ಚಟ್ನಿ ಪೂರ್ತಿ ದೋಸೆಗೆ ಹಾಕಿ ನಂತರ ಪಲ್ಯನ ಈ ರೀತಿ ಹಾಕಿ ನೀವು ಸರ್ವ್ ಮಾಡ್ಬೋದು. ಮಕ್ಕಳಿಗೆ ಇಷ್ಟ ಆಗುತ್ತೆ. ಇವಾಗ ಇದನ್ನು ಒಂದು ಕಡೆ ನಾವು ಮುಚ್ಚೋಣ. ನೋಡಿ ಎಷ್ಟು ಈಸಿಯಾಗಿ ನಾವು ಕ್ರಿಸ್ಪಿಯಾಗಿರುವಂತಹ ಮಸಾಲೆ ದೋಸೆನ ಮಾಡಿದ್ದೀವಿ ಅಂತ ನೀವೇ ನೋಡ್ಬೋದು. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಇನ್ಸ್ಟೆಂಟ್ ಕ್ರಿಸ್ಪಿ ಮಸಾಲೆ ದೋಸೆ ರೆಡಿಯಾಗಿದೆ. ಸೊ ಇದನ್ನು ನಾವು ಹಾಗೆ ಪ್ಲೈನಲ್ಲೂ ಕೂಡ ನಾವು ಇದನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ದೋಸೆನ ಬಿಡಿ. ಫಸ್ಟು ದೋಸೆ ಹಾಕಿದ ನಂತರ ಇದನ್ನು ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಪಲ್ಯ ಹಾಕ್ತಲೇ ನಾವು ಹಾಗೆ ದೋಸೆ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ನೀವು. ನೋಡಿ ಈಗ ಆಗಿದೆ. ಸೊ ಇದನ್ನು ನಾವು ಹೀಗೆ ಮಡಿಚ್ಕೊಳ್ಳೋಣ. ನೋಡಿ ಆಯ್ತಲ್ಲ, ತುಂಬಾ ಈಸಿಯಾಗಿರುವಂಥ ಒಂದು ದೋಸೆ ರೆಡಿಯಾಗಿದೆ. ಇವತ್ತನ್ನು ಕೂಡ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಕೂಡ ಮನೆಯಲ್ಲಿ ಇನ್ಸ್ಟೆಂಟ್ ಆಗಿರುವಂಥ ಮಸಾಲೆ ದೋಸೆನ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ನೋಡಿ ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇನ್ಸ್ಟೆಂಟ್ ಮಸಾಲೆ ದೋಸೆ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.